ಹುಬ್ಬಳ್ಳಿಯ ರಾಜನಗರದಲ್ಲಿ ಕೆಸಿಎ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸುಸಜ್ಜಿತ ಕ್ರಿಕೆಟ್ ಸ್ಟೇಡಿಯಂ ಇವತ್ತು ಉದ್ಘಾಟನೆಗೊಂಡಿದೆ. ಸ್ಪಿನ್ ಮಾಂತ್ರಿಕ ಅನಿಲ್ ಕುಂಬ್ಳೆ ಎಸೆದ ಚೆಂಡನ್ನು ಬ್ಯಾಟ್ ಮಾಡುವ ಮೂಲಕ ಸಿಎಂ ಜಗದೀಶ್ ಶೆಟ್ಟರ್ ಕ್ರೀಡಾಂಗಣವನ್ನು ಉದ್ಘಾಟಿಸಿದರು. ಇದೇ ವೇಳೆ ರಣಜಿ ಪಂದ್ಯಾವಳಿಗೂ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. ಕರ್ನಾಟಕ ಹರಿಯಾಣ ತಂಡದ ಆಟಗಾರರಿಗೆ ಮುಖ್ಯಮಂತ್ರಿಗಳು ಶುಭ ಕೋರಿದ್ರು. ಕ್ರೀಡಾಂಗಣ ನಿರ್ಮಿಸುವಲ್ಲಿ ಕೆಸಿ ಅಧ್ಯಕ್ಷ ಅನಿಲ್ ಕುಂಬ್ಳೆ ಮತ್ತು ಕಿರ್ಮಾನಿ ಸಹಕಾರವನ್ನು ಸಿಎಂ ಶ್ಲಾಘಿಸಿದರು. ಖ್ಯಾತ ಕ್ರೀಡಾಳುಗಳ ಸಹಕಾರದಿಂದ ಕ್ರೀಡಾಂಗಣ ತಯಾರಾಗಿದೆ ಅಂತ ಸಿಎಂ ಹೇಳಿದರು. ಈ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಒನ್ ಡೇ ಟೆಸ್ಟ್ ಸೇರಿದಂತೆ 2020 ಮ್ಯಾಚ್ಗಳು ಕೂಡ ನಡೆಯಲಿವೆ. ಹದಿನಾರು ಎಕರೆ ಜಮೀನನ್ನು ಇವತ್ತು ಹ್ಯಾಂಡ್ ಓವರ್ ಮಾಡಿ ನಮ್ಮ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೊಟ್ಟ ಮೇಲೆ ಅದು ಸ್ವಲ್ಪ ಮಂದಗತಿಯಿಂದ ನಡೀತಾ ಇತ್ತು. ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳು ನಡೆದು ಇವತ್ತು ಅತ್ಯುತ್ತಮವಾದಂಥ ಒಂದು ಕ್ರಿಕೆಟ್ ಮೈದಾನವಾಗಿ ಇದು ಪರಿವರ್ತನೆ ಆಗಿದೆ. ನಮ್ಮ ರಾಜ್ಯದ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಅನಿಲ್ ಕುಂಬ್ಳೆ ಅವರು, ವಿಶ್ವನಾಥ್ ಅವರು ಮತ್ತು ಇನ್ನಿತರು ಎಲ್ಲರೂ ಭಾಳ ಆಸಕ್ತಿ ತೆಗೆದುಕೊಂಡು ಇದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಇಲ್ಲಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾಂಗಣ